ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ತರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ರು ಆಕ್ಸಿಡೆಂಟಲ್ MLA ಅಂತ ಆಗಿದ್ದಾರೆ. ಅವ್ರು ಯಾರು ಅಂತ ಹುಡುಕೋದೇ ಜಾಸ್ತಿ ಬೇಡ, ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. DKC ಮತ್ತೆ ಸಿದ್ದರಾಮಯ್ಯ ಕೊಟ್ಟ ಗ್ಯಾರಂಟಿಗಳಿಂದ ಅವ್ರಿಗೆ ವೋಟ್ ಬಿತ್ತು, ಅವರಿಗೂ ಕೂಡ ಕ್ಲಾರಿಟಿ ಇಲ್ಲ. ಆ ಥರ ಅಚಾನಕ್ ಆಗಿ MLA ಆದರು. ಅವರ ಹೇಳಿಕೆಗಳ ಮೂಲಕ ಈ ಕರ್ನಾಟಕದ ಅತ್ಯಂತ ಕಾಮಿಡಿಯನ್ MLA ಅಂತ ಈಗ ಹೆಸರನ್ನ ಪಡೆದಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಅವರಿಗೆ ಈ ಮಾನಸಿಕ ಸ್ಥಿತಿ ಅಂತ ಕರೀತಾರಲ್ಲ, ಸ್ಥೀಮಿತ, ಅದು ಕಳ್ಕೊಂಡ ಆಗಿದೆ. ಅಪ್ಪ ತನಕ ಅವರ ಮಾತು ಹೋಯ್ತು, ನಿಮ್ಮಪ್ಪಂದಲ್ಲ ಪ್ರೋಗ್ರಾಮು, ಸಿದ್ದರಾಮಯ್ಯನ ಪ್ರೋಗ್ರಾಮು ಅಂತ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ನೀವು ಒಂದೇ ಟರ್ಮ್ MLA ಆದೆ ಹೋದೆ ಅಂತ ಥರಲ್ಲಿದ್ರೆ ಏನು ಬೇಕಾದರೂ ಮಾತಾಡಿ, ಏನು ಬೇಕಾದರೂ ಮಾಡಿ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಭಾರತದಲ್ಲಿ ಅಂದರೆ ಹಿಂದಿ ಭಾಷೆಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ. ಅದು ಯಾರ ಬಗ್ಗೆ? ಮೌನ ಮೋಹನ್ ಸಿಂಗ್ ಅಂತ ಒಬ್ಬರು ಇದ್ರಲ್ಲ, ಅದೇ ದಶಕಗಳ ಕಾಲ ನಮ್ಮ ದೇಶವನ್ನು ಆಳಿದ್ರಲ್ಲ, ಅವರ ಬಗ್ಗೆ. ಅಂದರೆ ಅಚಾನಕ್ಕಾಗಿ ಪ್ರಧಾನಮಂತ್ರಿ ಆದರು, ಹೆಂಗಾದರು ಅನ್ನೋದು ಆ ಕಥೆಯಲ್ಲಿತ್ತು. ಆ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಥರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಆಕ್ಸಿಡೆಂಟಲ್ MLA ಅಂತ ಆಗಿದ್ದಾರೆ, ಅಚಾನಕ್ ಶಾಸಕ. ಅವ್ರು ಯಾರು ಅಂತ ಹುಡುಕೋದೇ ಜಾಸ್ತಿ ಬೇಡ, ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ. ಯಾರಪ್ಪ ಅಂತ ಕೇಳಿದ್ರೆ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು. ಅಯ್ಯೋ ದೇವರೇ, ಅವರ ಸಿನಿಮಾ ಸ್ಟೈಲಿನ ಡೈಲಾಗ್ಗಳಿಗೆ ಜನ ಮಾರು ಹೋದರು, ಅಥವಾ ಈ DKC ಮತ್ತು ಸಿದ್ದರಾಮಯ್ಯ ಕೊಟ್ಟ ಗ್ಯಾರಂಟಿಗಳಿಂದ ಅವ್ರಿಗೆ ವೋಟ್ ಬಿತ್ತು, ಅವರಿಗೂ ಕೂಡ ಕ್ಲಾರಿಟಿ ಇಲ್ಲ. ಆ ಥರ ಅಚಾನಕ್ಕಾಗಿ MLA ಆದರು. ಆಮೇಲೆ ಅವರ ಹೇಳಿಕೆಗಳ ಮೂಲಕ ಈ ಕರ್ನಾಟಕದ ಅತ್ಯಂತ ಕಾಮಿಡಿಯನ್ MLA ಅಂತ ಈಗ ಹೆಸರನ್ನ ಪಡೆದಿದ್ದಾರೆ. ಐ ಥಿಂಕ್ ಈಗ ಹೈಕಮಾಂಡ್ಗೆ ಇಲ್ಲಿಂದ ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಅಂತೆಲ್ಲ ಒಂದು ಲಿಸ್ಟ್ ಹೋಗುತ್ತಲ್ಲ, ಆ ಲಿಸ್ಟನ್ನು ಖರ್ಗೆ ಅವರು AICC ಅಧ್ಯಕ್ಷರು ಸಿಗ್ನೇಚರ್ ಮಾಡ್ಬೇಕಲ್ಲ, ನೋಡಿರ್ತಾರೆ. ಯಾರು ಇದು ಪ್ರದೀಪ್ ಈಶ್ವರು ಸರ್, ರಾಹುಲ್ ಗಾಂಧಿಗಿಂತ ಜಾಸ್ತಿ ಕಾಮಿಡಿ ಮಾಡ್ತಾರೆ ಸರ್ ಅಂತ ಹೇಳಿರ್ತಾರೆ. ಸೊ ಕರ್ನಾಟಕಕ್ಕೆ ಕೂಡ ಒಬ್ರು ಇರಲಿ, ರಾಷ್ಟ್ರಕ್ಕೆ ಒಂದು ರಾಹುಲ್, ಕರ್ನಾಟಕಕ್ಕೆ ಒಬ್ಬ ಪ್ರದೀಪ್ ಈಶ್ವರು ಅಂತ ಸಿಗ್ನೇಚರ್ ಮಾಡಿರಬಹುದು. ಅಷ್ಟೊಂದು ಕಾಮಿಡಿಯನ್ನು ಪ್ರದೀಪ್ ಈಶ್ವರ್ ಅವರು ಮಾಡ್ಕೊಂಡು ಬಂದಿದ್ರು. ಯಾಕಾಗಿ ಇಷ್ಟೊಂದು ಕಾಮಿಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಕೇಳಿ. ಅವರು ಈ MLA ಎಲೆಕ್ಷನನ್ನು ಅಚಾನಕ್ಕಾಗಿ ಗೆದ್ರಲ್ಲ, ಆ ಟೈಮಲ್ಲಿ ಒಂದು ಹುರುಪು ಬಂದಿತ್ತು. ಅವನು ದೊಡ್ಡ ಲೀಡರು, ನನ್ನ ಮುಂದೆ ಯಾರೂ ಇಲ್ಲ, ಹಣಬಲ, ಜನಬಲ, ಹೆಸರಿನ ಬಲ ಯಾವುದು ಕೂಡ ಪ್ರದೀಪ್ ಈಶ್ವರ್ ಮುಂದೆ ನಡೆಯಲ್ಲ ಅನ್ನೋ ಥರದೆಲ್ಲ ಭ್ರಮೆಯಲ್ಲಿ ಇದ್ದರು. ನೆಕ್ಸ್ಟು ಅದೇ ಭ್ರಮೆಯಲ್ಲಿ ಲೋಕಸಭೆಯಲ್ಲಿ ಒಂದು ಸವಾಲನ್ನು ಅಲ್ಲಿನ ಲೋಕಸಭಾ ಅಭ್ಯರ್ಥಿ ಆಗಿದ್ದ D. ಸುಧಾಕರ್ ಅವರಿಗೆ ಒಂದು ಹಾಕಿದರು. ಏನಪ್ಪ ಅಂತ ಕೇಳಿದ್ರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಅಂದರೆ ಅವರು ಇರೋ ಕ್ಷೇತ್ರದಲ್ಲಿ ಒಂದೇ ಒಂದು ಜಾಸ್ತಿ ವೋಟ್ ತಗೊಂಡ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೋತೀನಿ ಅಂತ ಘೋಷಣೆ ಮಾಡಿದ್ರು. ಆಮೇಲೆ D. ಸುಧಾಕರ್ ಅವರು ಅಭೂತಪೂರ್ವವಾದ ಗೆಲುವನ್ನು ಕಂಡ್ರು ಆ್ಯಂಡ್ ಚಿಕ್ಕಬಳ್ಳಾಪುರದಲ್ಲೇ ಹೈಯೆಸ್ಟ್ ಲೀಡನ್ನು ತಗೊಂಡ್ರು. ಈಗ ಪ್ರದೀಪ್ ಈಶ್ವರ್ ಅವರಿಗೆ ಈ ಮಾನಸಿಕ ಸ್ಥಿತಿ ಅಂತ ಕರೀತಾರಲ್ಲ, ಸ್ಥೀಮಿತ, ಅದು ಕಳ್ಕೊಂಡ ಆಗಿದೆ. ಒಂದು ಪಬ್ಲಿಕ್ ಪ್ರೋಗ್ರಾಮಿಗೆ ಬರ್ತಾರೆ, ದೊಡ್ಡ ಪುಡಾಂಗ್ ಥರ ನಿಂತ್ಕೋತಾರೆ, ಮಾತಾಡ್ತಾರೆ, ಆದರೆ ಅದು ಪುಡಾಂಗ್ ರೀತಿಯಲ್ಲಿ ಆಗೋದಿಲ್ಲ ಅನ್ನೋದನ್ನು ಜನರೇ ಈಗ ಪಾಠವನ್ನು ಹೇಳ್ತಾ ಇದ್ದಾರೆ. ನಿನ್ನೆ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಪ್ರದೀಪ್ ಈಶ್ವರನ್ನ ಯಾರೋ ಆಮಂತ್ರಣ ಮಾಡಿದರು. ಹಂಗಂತ ಅವ್ರು ಮಾತ್ರ ಇದ್ರ, ಕಾಂಗ್ರೆಸ್ ಅವರು ಇದ್ದರು, BJP ಅವರು ಇದ್ದರು, ಎಲ್ಲ ಪಕ್ಷದವರು ಇದ್ದರು. ಅದೊಂದು ಕೈವಾರ ತಾತನವರ ಜಯಂತಿ ಕಾರ್ಯಕ್ರಮ. ಅಲ್ಲಿ ಮಾತಾಡುವಾಗ ಅವರ ಸರ್ಕಾರದ ಪರವಾಗಿ ಇವರು ಬಿಲ್ಡಪ್ ಕೊಡೋಕ್ಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯನವ್ರು ಹಾಗೆ, ಸಿದ್ದರಾಮಯ್ಯನವ್ರು ಹೀಗೆ, ಅದು ಇದು ಅಂತ. ಜನ ಸುಮ್ಮನೆ ಇರ್ತಾರ? ಅದೆಂಥ ರಾಜಕೀಯ ಕಾರ್ಯಕ್ರಮನ? ಖಂಡಿತ ಅಲ್ಲ. ನಿಂತ ಜಾಗದಲ್ಲೇ ಎಕ್ಕಿಳಿಯೋಕ್ಕೆ ಶುರು ಮಾಡಿದ್ರು. ಆಗ ಪ್ರದೀಪ್ ಈಶ್ವರಿಗೆ ಈ ತಾಳ್ಮೆ ಅಂತ ಇರುತ್ತಲ್ಲ ಮೈಂಡಲ್ಲಿ, ಅದು ಕಳೆದು ಹೋಯಿತು. ಅಪ್ಪ ತನಕ ಅವರ ಮಾತು ಹೋಯ್ತು, ನಿಮ್ಮಪ್ಪಂದಲ್ಲ ಪ್ರೋಗ್ರಾಮು, ಸಿದ್ದರಾಮಯ್ಯನ ಪ್ರೋಗ್ರಾಮು ಅಂತ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಸಿದ್ದರಾಮಯ್ಯ ಸರ್ಕಾರ ಸ್ಟೇಟಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸಿದ್ದರಾಮಯ್ಯ ಸರ್ಕಾರ ಸ್ಟೇಟಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಜನ ಕೇಳಿದಿದ್ರೆ ಸಿದ್ದರಾಮಯ್ಯ ನಿಮ್ಮಪ್ಪನ ಅಂತ ಕೇಳಿದಿದ್ರೆ ಎಂಥ ಮುಜುಗರ ಆಗಿರೋದಲ್ಲ. ಇದು ರಾಜಕೀಯ ಪ್ರೋಗ್ರಾಮ್ ಅಲ್ಲ, ಸಿದ್ದರಾಮಯ್ಯನ ಸರ್ಕಾರದ ಪ್ರೋಗ್ರಾಮು ಅಂತ ಕೇಳಿದ್ರಲ್ಲ. ಸಿದ್ದರಾಮಯ್ಯನ ಸರ್ಕಾರ ನಿಮ್ಮನ್ನು ಹುಟ್ಟಿಸಿದ್ಯಾ ಅಂತ ಏನಾದರೂ ಜನರು ಕೇಳಿದಿದ್ರೆ ಎಷ್ಟು ಅಜೀಬಲ್ಲ. ಆ ಥರದ್ದೆಲ್ಲ ಯಾಕೆ ಮಾತಾಡ್ತೀರಾ? ತೀರಾ ಪರ್ಸ್ನಲ್ ಅಪ್ಪ ಅಮ್ಮನ ತನಕ ಯಾಕೆ ಬರ್ತೀರಾ? ನನಗೆ ಇಲ್ಲಿ ಆಶ್ಚರ್ಯ ಆಗೋದು, ಈಗ ಮಹಿಳಾ ಮಣಿಗಳು ಒಂದು ಧ್ವನಿಯನ್ನು ಎತ್ತಬೇಕು.
ನಿಮ್ಮಪ್ಪಂದಲ್ಲ ಪ್ರೋಗ್ರಾಮು ಅಂತ ಪದೇ ಪದೇ ಆಗಿ ಪ್ರದೀಪ್ ಈಶ್ವರ್ ಅವರು ಹೇಳ್ತಾ ಇದ್ರೆ, ಒಂದು ವೇಳೆ ಈ ಜೆಂಡರ್ ಒಂದು ಚೇಂಜ್ ಆಗಿದ್ರೆ, ನಿಮ್ಮಪ್ಪಂದಲ್ಲ ಅನ್ನೋದ್ರ ಬದಲು ನಿಮ್ಮ ಅಮ್ಮಂದಲ್ಲ ಅಂದ್ಬಿಟ್ಟಿದ್ರೆ ಏನೆಲ್ಲ ಇಶ್ಯೂ ಆಗೋದು? ಸೊ ಸಮಾನತೆ ಅಂತ ಹೇಳ್ತೀರಿ, ಗಂಡು ಹೆಣ್ಣು ಸಮಾನರು ಅಂತ ಹೇಳ್ತೀರಿ. ಆ ಮನುಷ್ಯ ನಿಮ್ಮ ಅಪ್ಪಂದಲ್ಲ ಪ್ರೋಗ್ರಾಮ್ ಅಂತ ಹೇಳಿದಾಗ ನೀವು ತಕರಾರು ತೆಗಿಯಲ್ಲ. ಒಂದು ವೇಳೆ ಹೇಳಿದ್ದಿದ್ರೆ, ನಿಮ್ಮ ಅಮ್ಮಂದಲ್ಲ ಪ್ರೋಗ್ರಾಮ್ ಅಂತ ಹೇಳಿದಿದ್ರೆ ಏನೆಲ್ಲ ಆಗಿರೋದು ಕರ್ನಾಟಕದಲ್ಲಿ? ಆ ಯಪ್ಪ ಇಷ್ಟೋ ತನಕ MLA ಆಗಿ ಆ ಸ್ಥಾನದಲ್ಲಿ ಇರ್ತಾ ಇದ್ರ? ಖಂಡಿತ ಇಲ್ಲ. ಸೊ ಸಮಾನತೆ ಪರವಾಗಿ ಹೋರಾಡೋ ಮಹಿಳಾ ಮಣಿಗಳು ಇದಕ್ಕೋಸ್ಕರ ಧ್ವನಿ ಎತ್ತಲೇಬೇಕಿದೆ. ರಾಜಕೀಯ ಜೀವನ ಹಾಗೆ, ಅದು ಪಬ್ಲಿಕ್ ಸರ್ವಿಸ್ ಅಂತಾನೆ ಕರೀತಾರೆ. ತಮ್ಮನ್ನು ತಾವು ಸಾರ್ವಜನಿಕ ಸೇವೆಗೆ ಹಿಂಗೆ ಒಪ್ಪಿಸಿಕೊಳ್ಳಿರ್ತಾರೆ. ಅವರ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕರು ಮಾತಾಡಬಹುದು, ಟೀಕೆ ಮಾಡಬಹುದು, ಹೊಗಳಲೂಬಹುದು. ಅಂದರೆ ಈ ಪ್ರಶಂಸೆ ಅಂತಲ್ಲಿ ಹೇಳ್ತಾರಲ್ಲ, ಅದೇ ಪ್ರದೀಪ್ ಈಶ್ವರ್ಗೆ ಸಿಗದೇ ಇರೋವಂಥದ್ದು ಅಂಥದ್ದೆಲ್ಲ ಮಾಡಬಹುದು. ನೀವು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಟೀಕೆ ಟಿಪ್ಪಣಿಗಳು ನಿಮ್ಮ ಮೇಲೆ ಬರೋದು ಅದು ಸಹಜ. ಮೋದಿಗೆ ಟೀಕೆ ಮಾಡ್ತಾರೆ. ನೀವು ಯಾರ್ರೀ ಪ್ರದೀಪ್ ಈಶ್ವರ್ ಅವರೇ? ನಿಮಗೆ ಒಂದು ಸಣ್ಣ ಟೀಕೆನ ತಡ್ಕೊಳಕ್ಕಾಗಲ್ಲ, ನಿಮಗೆ ನಾಲ್ಗೆ ಲೂಸ್ ಆಗಿಬಿಡುತ್ತೆ. ಅಪ್ಪ ತನಕ ಹೋಗ್ತೀರಾ, ಕಾಂದಾನನ್ನು ಎಳೆದು ತರ್ತೀರಾ. ನಿಮ್ಮ ಅಪ್ಪಂದಲ್ಲ ಪ್ರೋಗ್ರಾಮು ಸಿದ್ದರಾಮಯ್ಯಂದು ಅಂತ ಹೇಳಿ ನಿಮ್ಮ ಅಪ್ಪ ಯಾರು ಅನ್ನೋ ಪ್ರಶ್ನೆ ಬರೋ ಥರ ಮಾಡ್ತೀರಾ. ಈ ಥರದ್ದೆಲ್ಲ ಮಾತು ರಾಜಕಾರಣಿ ಆದವ್ರಿಗೆ ಬೇಕಾ? ನೀವು ಒಂದೇ ಟರ್ಮ್ MLA ಆದೆ ಹೋದೆ ಅಂಥ ಥರಲ್ಲಿದ್ದರೆ ಏನು ಬೇಕಾದರೂ ಮಾತಾಡಿ, ಏನು ಬೇಕಾದರೂ ಮಾಡಿ. ಆದರೆ ನಾನು MLA ಆಗಿ ತನ್ನ ಕ್ಷೇತ್ರದಲ್ಲಿ ಜನ ಓಟ್ ಹಾಕಿ ಗೆಲ್ಲಿಸಿದ್ದಾರಲ್ಲ, ಅವರಿಗೆ ಸೇವೆ ಮಾಡಬೇಕು. ಇಂಥದ್ದೆಲ್ಲ ತಲೆ ಇದ್ದರೆ ಸ್ವಲ್ಪ ನಯ ನಾಜೂಕು ಇದನ್ನು ಕಲ್ತ್ಕೊಳ್ಳಿ. ಕೂತ್ಕೊಳ್ರಿ ಅಂತ 20ರಿಂದ 50 ಸಲ ಹೇಳಿದ್ರಿ. ಯಾರಾದರೂ ಕೂತ್ರ? ಯಾರು ಕೂತಿಲ್ಲ. ಈ ಸಿದ್ದರಾಮಯ್ಯ ಹೇಳ್ತಾರಲ್ಲ, ಕಾಂಗ್ರೆಸ್ರೇ ನೀವು ಫಸ್ಟ್ ಟೈಮ್ MLA, ಸಿದ್ದರಾಮಯ್ಯ ರೇಂಜಿಗೂ ನೀವಿಲ್ಲ, ಅವರ ಕಾಲಭಾಗ ಇಲ್ಲ. ಹಾಗೆ ಟೀಕೆ ಟಿಪ್ಪಣಿಗಳನ್ನು ಮೋದಿಯಷ್ಟು ಕಂಡಂತಹ ರಾಜಕಾರಣಿ ಭಾರತದಲ್ಲಿ ಯಾರೂ ಕಾಣಲ್ಲ. ಅಲ್ಲ, ಜವಾಹರ್ಲಾಲ್ ನೆಹರು ಅವರು ಈಗ ನಮ್ಮ ಜಮಾನದಲ್ಲಿ ಕಂಡಿರಬಹುದು, ಅವರ ಈ ಪ್ರಮಾದಗಳನ್ನೆಲ್ಲ ಜನರು ಕಂಡು ಅವರಿಗೆ ಬೈಕೊಂಡಿರಬಹುದು. ಬಟ್ ಜೀವಂತ ಇರುವಾಗ ಮೋದಿಯಷ್ಟು ಟೀಕೆಗಳನ್ನು ಎದುರಿಸಿರೋ ರಾಜಕಾರಣಿ ಅಲ್ಲ. ಸೊ ನೀವು ಮೋದಿ ಅಲ್ಲ, ಮೋದಿಯೇ ಎಂತೆಂಥ ಸಭೆಗಳನ್ನು ಅಟೆಂಡ್ ಆಗ್ತಾರೆ. ನೀವಂತೂ ಅಟೆಂಡ್ ಆಗಿದ್ದು ಒಂದು ಹಾಲ್ ಒಳಗಿನ ಚಿಕ್ಕ ಒಂದು ಯಾವುದೋ ಒಂದು ಆಡಿಟೋರಿಯಮಲ್ಲಿ ಒಂದು ಸಭೆಯನ್ನು, ಒಂದು ಸಮಾರಂಭವನ್ನು. ಮೋದಿ ಬರ್ತಿದ್ದಾರೆ ಅಂತ ಗೊತ್ತಾದರೆ ಕನಿಷ್ಠ 5 ಲಕ್ಷ ಜನ ಸೇರ್ತಾರೆ. ಅಂಥ ಸಭೆಯಲ್ಲೇ ಅವರು ಒಂದೇ ಒಂದು ಲೂಸ್ ಟಾಕ್ ಮಾಡಲ್ಲ. ಆದರೆ ಇಲ್ಲಿ ನಿಮಗೆ ಒಂದೇ ಒಂದು ಟೀಕೆ ಆಡಿಯನ್ಸ್ ಕಡೆಯಿಂದ ಬಂದರೆ ನಿಮಗೆ ಸಹಿಸೋಕ್ಕಾಗಲ್ಲ. ಹಾಗಂತ ನಿಮ್ಮ ಮೇಲೆ ಅವರೇನಾದರೂ ಪರ್ಸ್ನಲ್ ಆಗಿ ದಾಳಿ ಮಾಡಿದ್ರಾ, ನಿಮ್ಮ ಸರ್ಕಾರದ ಬಗ್ಗೆ ಏನಾದರೂ ಹೇಳಿದ್ರಾ? ಖಂಡಿತ ಅಲ್ಲ. ನೀವು ಆಡಿದ ಮಾತಿಗೆ ನಮ್ಮ ಪ್ರತಿರೋಧ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನೀವೊಂದು ಇಷ್ಟೊಂದು ಹುರ್ಕೊಂಡ್ಬಿಟ್ರೆ ನಿಮ್ಮ ರಾಜಕೀಯ ಜೀವನ ಹಿಂಗಾಗಬೇಕು, ಹೆಂಗೆ ಹೋಗಬೇಕು? ನಿಮ್ಮ ಅಪ್ಪಂದಲ್ಲ ಪ್ರೋಗ್ರಾಮ್ ಅನ್ನೋ ತನಕ ಹೋಗ್ತಿರಲ್ಲ. ಅಪ್ಪನ ವಿಚಾರ ಅಲ್ಲ, ಬೇಡ ಅಲ್ಲ. ಕಾಂತಾರದಲ್ಲಿ ಒಂದು ಡೈಲಾಗ್ ಇದೆ. ಆ ಫಾರೆಸ್ಟ್ರು ಬಂದು, ನಿಮ್ಮಪ್ಪ ನಿನಗೇನು ಕತೆ ಹೇಳ್ದ, ನೀನು ಈ ಕತೆನ ಊರವ್ರಿಗೆ ಹೇಳ್ತಾ ಇದ್ದೀಯ ಅಂದಾಗ ವಿಚಾರ ಅಪ್ಪನ ತನಕ ಬಂತಲ್ಲ ಅಂತ ಬರುತ್ತೆ. ಅಲ್ಲಿಂದ ದ್ವೇಷ ತೀರಾ ಜಾಸ್ತಿ ಆಗುತ್ತೆ. ಸೊ ಜನರ ಮತ್ತು ನಿಮ್ಮ ಮಧ್ಯೆ ದ್ವೇಷಗಳು ಬೇಡ ಅಲ್ಲ. ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದ್ದೀನಿ, ಚಿಕ್ಕವನು ಆದರೂ ಹೇಳ್ತೀನಿ. ಒಳ್ಳೇದು ಅಂತ ಅನಿಸಿದರೆ ಈಸ್ಕೊಳ್ಳಿ, ಇಲ್ಲ ಬಿಟ್ಟಾಕಿ. ನೀವು ಯಾರ ಮಾತನ್ನು ಕೇಳಲ್ಲ, ಅದು ನನಗೆ ಗೊತ್ತಿದೆ. ಹಾಗೆ ವಿದ್ಯಾದಾನದ ಹೆಸರಲ್ಲಿ ನಾನು ಚಿಕ್ಕಬಳ್ಳಾಪುರದಲ್ಲಿ ಭಯಂಕರ ಫೇಮಸ್ಸು ಅಂತ ಹೇಳ್ತಾ ಇದ್ದೀರಾ. ಈ ದಾನ ಅನ್ನೋದು ವಿದ್ಯಾದಾನ ಅಂತ ಹೇಳ್ತಾರಲ್ಲ, ಸಿದ್ಧಗಂಗಾ ಮಠ ಮಾಡುತ್ತಲ್ಲ, ಅದು ವಿದ್ಯಾದಾನ, ದುಡ್ಡು ಇಸ್ಕೊಳ್ದೆ ಮಾಡೋದು ದಾನ. ನೀವು ಆ ಟ್ಯೂಷನ್ ಫೀಸು ಅಥವಾ ಅಡ್ಮಿಷನ್ ಫೀಸು ಇಸ್ಕೊಳ್ದೆ ಮಾಡಿದರೆ ಅದನ್ನು ದಾನ ಅಂತ ಕರಿಬೋದಿತ್ತು. ಆ ವಿಚಾರಕ್ಕೆ ನೀವು ಫೇಮಸ್ ಅಲ್ಲ. ನಿಮ್ಮ ಏನು ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಅದ್ರ ಬಗ್ಗೆ ನಾವು ಮಾತುಗಳು ಕೇಳಿಲ್ವಾ? ಎಷ್ಟೊಂದು ಬೈಟ್ಗಳನ್ನು ನೋಡಿಲ್ವಾ? ಅಯ್ಯೋ, ನೀವು ಯಾವುದೋ ಒಂದು ಭ್ರಮೆಯ ಬದುಕಲ್ಲಿ ಬದುಕ್ತಾ ಇದ್ದೀರಾ. ಆ ಬದುಕಿನ ಸ್ವಲ್ಪ ಹೊರಗಡೆ ಬನ್ನಿ. ಜಗತ್ತು ಬೇರೆ ಥರ ಇದೆ. ನೀವು ಅಂದುಕೊಂಡ ಹಾಗೆ ಅಲ್ಲ. ನಿಮ್ಮ ಹೆಸರಿಂದಾನೋ ನಿಮ್ಮ ಪ್ರಭಾವದಿಂದಾನೋ ನೀವು ಗೆದ್ದಿದ್ದಲ್ಲ. ಹಾಗೆ ನಿಮ್ಮ ಮಾತಿಂದ ಸ್ವಲ್ಪ ಈ DK ಶಿ ಅವರಿಗೆ ಬೇಜಾರಾಗಿರ್ಬೋದು. ಈ ರಾಜಕೀಯ ವಿಶ್ಲೇಷಕರೆಲ್ಲ ಮಾತಾಡೋ ಪ್ರಕಾರ DK ಶಿ ಅವರು ಯಾಕೆ CM ಆಗಿಲ್ಲ ಇನ್ನೂ ತನಕ ಅಂತ ಹೇಳಿದ್ರೆ, ಅವರಿಗೆ ಈ ಆಲ್ರೆಡಿ ಶಾಸಕರಾಗಿರ್ತಾರಲ್ಲ MLAಗಳ ಬಲ ಇಲ್ಲ ಅಂತ ಒಂದು ಮಾತು ಬರುತ್ತೆ. ಹೊಸ MLAಗಳು ಮಾತ್ರ DK ಶಿ ಪರವಾಗಿದ್ದಾರೆ, ಹಳೆಬರಲ್ಲ ಸಿದ್ದರಾಮಯ್ಯ ಪರವಾಗಿದ್ದಾರೆ. DK ಶಿ ಕೆಮ್ಮಿದ್ರೆ ಅಲ್ಲೇ ಕಮಕ್ ಬಿಡ್ತಾರೆ ಅಂತೆಲ್ಲ ಹೇಳ್ತಾರೆ. ಸೊ
ನೀವು ಹೊಸಬರಾಗಿದ್ರು ಕೂಡ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮಾಡಿ ನೋಡಿ, ಡಿ ಕೆ ಶಿ ಅವ್ರಿಗೆ ಸ್ವಲ್ಪ ಬೇಜಾರಾಗಿರ್ಬೋದು. ಹಾಗೆ ನಿಮ್ಮ ಮಾತನ್ನು ಕೇಳಿ ಅಲ್ಲಿ ಸಭೆಯಲ್ಲಿ ಸೇರಿದ್ದ ಸಭಿಕರಿಗೆ ಇರಿಟೇಷನ್ ಆಗಿದೆ, ಅವರು ಎದ್ದು ನಿಂತಿದ್ದಾರೆ, ಮಾತಾಡಿದ್ದಾರೆ, ಅದರಿಂದ ನೀವು ಇರಿಟೇಟ್ ಆದ್ರಿ. ಹಾಗೆ ನೀವು ಅಪ್ಪನ ತನಕ ಮಾತಾಡಿದ್ರಿ. ಅಪ್ಪಂದಲ್ಲ ಪ್ರೋಗ್ರಾಮು ಸಿದ್ದರಾಮಯ್ಯಂದು, ಅಪ್ಪಂದಲ್ಲ ಪ್ರೋಗ್ರಾಮು ಸಿದ್ದರಾಮಯ್ಯಂದು. ಕೇಳಬೇಕಿತ್ತು, ಯಾರೋ ಒಬ್ಬ ಅಪ್ಪನಿಗೆ ಹುಟ್ಟಿದ ಮಗ ಕೇಳಬೇಕಿತ್ತು. ನಿಮ್ಮಪ್ಪ ಯಾರು ಅನ್ನೋ ಪ್ರಶ್ನೆ ಬಂದಿದ್ದರೆ ನಿಮ್ಮ ಬಾಯಿಗೆ ಒಂದು ಜಿಪ್ ಬೀಳ್ತಾ ಇತ್ತೋ ಏನೋ. ಸೊ ನಾನು ಹೇಳಕ್ಕೆ ಬಂದಿರೋದು, ರಾಜಕೀಯ ಜೀವನದಲ್ಲಿ ಟೀಕೆ ಟಿಪ್ಪಣಿಗಳು ಕಾಮನ್ನು, ಬರುತ್ತೆ ಹೋಗುತ್ತೆ. ನಿಮ್ಮ ಒಳ್ಳೆ ಕೆಲಸ ಕೊನೆ ತನಕ ಕಾಯುತ್ತೆ, ಅದ್ರ ಬಗ್ಗೆ ಫೋಕಸ್ ಮಾಡಿ. ಹಾಗೆ ಜನರಿಗೆ ಗೌರವವನ್ನು ಕೊಡೋದನ್ನು ಕಲಿಯಿರಿ. ನಿಮಗೆ ಬರ್ತಾ ಇರೋ ಸರ್ಕಾರದ ಸಂಬಳ, ಹಾಗೆ ನೀವು ತಗೊಳ್ತಾ ಇರೋ ಸವಲತ್ತು ಎಲ್ಲವೂ ಕೂಡ ಜನರ ದುಡ್ಡಲ್ಲೇ ಬಂದಿರೋದು. ಜನರಿಗೆ ರಾಜಕೀಯ ಜೀವನದಲ್ಲಿ ಇರೋ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡೋ ಹಕ್ಕು ಇದೆ, ಅವಕಾಶ ಇದೆ. ಆ ಅವಕಾಶವನ್ನು ನಮ್ಮ ಸಂವಿಧಾನ, ಅದೇ ಮಾತೆತ್ತಿದ್ರೆ ಚಿಕ್ಕದೊಂದು ಸಂವಿಧಾನದ ಪ್ರತಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಾರಲ್ಲ, ಅವರೇ ಕೊಟ್ಟಿರೋ ಸಂವಿಧಾನದಲ್ಲಿ ಆ ಅವಕಾಶ ಇದೆ. ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಜೈ ಶ್ರೀರಾಮ್.